ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಸುಪ್ರೀಂ ಕೋರ್ಟ್ ಪತ್ನಿಯಷ್ಟೇ ಪತಿ ಕೂಡ ಮನೆ ಕೆಲಸವನ್ನು ಮಾಡಬೇಕು. ಈ ಮದುವೆ ಆಗುವಂತಹ ಸಂದರ್ಭದಲ್ಲಿ ಈ ಗಂಡನಾದವನು ಹೆಂಡತಿಯನ್ನು ಜೀವನ ಸಂಗಾತಿಯಾಗಿ ಆಯ್ಕೆ ಮಾಡಿಕೊಳ್ತಾನೆ. ಮನೆ ಕೆಲಸದಾಕಿ ಆತ ವರಿಸುವುದಿಲ್ಲ. ಆದ್ದರಿಂದ ಮನೆ ಕೆಲಸಗಳನ್ನು ಆಕೆ ಮಾಡಬೇಕು ಅಂತ ಒತ್ತಡವನ್ನು ಹೇರುವುದರ ಬದಲು ಸಮಾನವಾಗಿ ಆತನು ಕೂಡ ಆ ಮನೆ ಕೆಲಸದ ಕಾರ್ಯಗಳಲ್ಲಿ ಪಾಲ್ಗೊಳ್ಳಬೇಕು ಎಂಬುವಂತಹ ಒಂದು ತೀರ್ಮಾನವನ್ನು ಸುಪ್ರೀಂ ಕೋರ್ಟ್ ನೀಡಿದೆ. ಇದು ನಾನು ಕೂಡ ಸ್ವಾಗತಿಸ್ತೇನೆ. ಆದರೆ ಇದಕ್ಕೆ ಒಂದು ಷರತ್ತುಗಳು, ನಿಯಮಗಳು ಇರಬೇಕಾಗತ್ತೆ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈ ಅಂತ ನಾವು ಹಾಕ್ತಾ ಹಾಗೆ ಸಮಾನತೆ ಇವರು ಹೇಳೋದೇನು, ನಮ್ಮ ಶಾಸ್ತ್ರಗಳಲ್ಲಿದೆ ಅರ್ಧನಾರೀಶ್ವರ ತತ್ವ ಅಂತ ಹೇಳಿ. ಆದರೆ ಅದಕ್ಕೆ ವಿರುದ್ಧವಾಗಿ ಕೋರ್ಟುಗಳು ಒಬ್ಬೊಬ್ಬರು ತಲೆಗೆ ಬಂದಂಗೆ ಒಂದೊಂದು ತೀರ್ಮಾನಗಳನ್ನು ಕೊಡ್ತಾ ಹೋದರೆ ಅವರವರ ವೈಯಕ್ತಿಕವಾದಂಥ ಅನುಭವಗಳನ್ನು ತೀರ್ಪುಗಳ ಮುಖಾಂತರ ಕೊಡ್ತಾ ಹೋಗಿಬಿಟ್ರೆ ಹೇಗೆ? ಗಂಡ ಹೆಂಡತಿ ಸಮಾನ ಅನ್ನೋದನ್ನು ನಾವು ಒಪ್ತೇವೆ, ಆದರೆ ಅದು ಎಲ್ಲ ಆಯಾಮಗಳಲ್ಲೂ ಇರಲಿ. ಈ ಗಂಡನೇ ದುಡಿದು ತೆಗೆದುಕೊಂಡು ಬಂದು ಹೆಂಡತಿಯನ್ನು ಸಾಕಬೇಕು, ಮಕ್ಕಳನ್ನ ಸಾಕಬೇಕು ಎಂಬುವಂತಹ ಕಡ್ಡಾಯ ಯಾಕೆ? ಕರ್ತ ಆಫ್ ದ ಫ್ಯಾಮಿಲಿ ಅಂತ ಆತನನ್ನೇ ಯಾಕೆ ಇದು ಮಾಡಬೇಕು? ಇಬ್ಬರು ಸಮಾನರು ಅಂದರೆ ಇಬ್ಬರು ದುಡ್ಕೊಳ್ಳಿ, ಇಬ್ಬರು ತಿನ್ನಲಿ. ದುಡಿದೆ ಸುಮ್ಮನೆ ಇದ್ದವ್ರನ್ನ ನೀವು ನೋಡ್ಕೊಳ್ಳಿ ಅಂತ ಅಂದುಬಿಟ್ರೆ, ಈಗ ಎಷ್ಟೋ ಜನ ದುಡ್ದಿರ್ತಕ್ಕಂತಹ ಓದಿರ್ತಕ್ಕಂತಹ ಹೆಣ್ಣುಮಕ್ಕಳು ಕೂಡ ಬೇಕು ಅಂತ ಗಂಡನಿಗೆ ತೊಂದರೆ ಕೊಡಬೇಕು ಅಂತೇಳಿ ಕೆಲಸ ಬಿಟ್ಟು ಮನೇಲಿ ಕೂತ್ಕೊಂಡು ಮೇಂಟೆನೆನ್ಸ್ಗಳನ್ನ ಕೇಳ್ತಾ ಇರ್ತಕ್ಕಂಥದ್ದು ಕೋರ್ಟಿನ ಗಮನಕ್ಕೆ ಬಂದಿಲ್ವಾ? ಎಲ್ಲ ಕರ್ತವ್ಯಗಳನ್ನು ಕೂಡ ಈಕ್ವಲ್ ಆಗಿ ಕೊಡಬೇಕು. ಹಕ್ಕುಗಳನ್ನು ಈಕ್ವಲ್ ಆಗಿ ಕೊಟ್ಟ ಹಾಗೆ ಕರ್ತವ್ಯಗಳನ್ನು ಕೂಡ ಕೊಡಬೇಕು, ಬಾಧ್ಯತೆಗಳನ್ನು ಕೂಡ ಸಮಾನವಾಗಿ ಕೊಡಬೇಕು. ಆಗ ಆ ಒಂದು ಮಾತಿಗೆ ತೂಕ ಇರುತ್ತೆ. ಅದನ್ನು ಬಿಟ್ಟು ಮನೆಯಲ್ಲಿ ಗೃಹಿಣಿಯಾಗಿ, ಒಂದು ಸದ್ಗೃಹಿಣಿಯಾಗಿ ಮಾಡುವಂತಹ ಕೆಲಸಗಳನ್ನು ಮನೆ ಕೆಲಸದವಳು ಅನ್ನೋ ಥರ ಬಿಂಬಿಸೋದು, ಮಾತನಾಡೋದು ದೊಡ್ಡ ತಪ್ಪಾಗಿದೆ. ನಾವು ಮನೆ ಗೃಹಿಣಿ, ಗೃಹ ಮುಚ್ಯತೆ ಅಂತ ಕರೆದಿದ್ದೇವೆ. ಅಂದರೆ ಆ ಮನೆಯ ಯಜಮಾನಿ ಆಕೆ ನೋಡ್ಕೊಳ್ತಾಳೆ. ಈಗ ಮನೆ ಹೊರಗಡೆ ಕೆಲಸ ಮಾಡ್ಕೊಂಡು ದುಡ್ಕೊಂಡು ಬಂದು ಹೆಂಡ್ತಿಗೆ, ಮಕ್ಕಳಿಗೆ, ಅವ್ರಿಗೆ ಎಲ್ಲದಕ್ಕೂ ನೋಡ್ಕೊಳ್ಳೋನ್ನ, ನಾನೇನು ಮನೆ ಕೆಲಸದವನ್ನ, ನಿಮ್ಗಳನ್ನ ನೋಡ್ಕೊಳ್ಳೋಕ್ಕೆ ನಾನು ಚಾಕರಿ ಮಾಡೋಣ ನಿಮ್ಗಳಿಗೆ ಅಂತ ಅವ್ನು ಕೇಳಿದ್ರೆ, ಮಾತನಾಡುವಾಗ ಸರಿಯಾದ ರೀತಿಯಲ್ಲಿ ಮಾತನಾಡಬೇಕಾಗತ್ತೆ. ಮತ್ತು ವಿವರವಾದ ವ್ಯಾಖ್ಯಾನವನ್ನು ಕೊಡಬೇಕಾಗ್ತದೆ. ಮತ್ತು ಇನ್ನು ವಾಟ್ ಟರ್ಮ್ಸ್ನಲ್ಲಿ ಹೇಳಲಾಗ್ತಾ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಬೇಕಾಗತ್ತೆ. ಆದ್ದರಿಂದ ಮನೆ ಕೆಲಸವನ್ನು ಮಾಡೋದು ಒಂದು ಗೃಹಿಣಿಯ, ಹೌಸ್ ವೈಫಿನ ಕರ್ತವ್ಯ ಆಗಿದೆ. ಮನೆ ನೋಡಿಕೊಳ್ಳುವವಳು ಆಕೆ. ಹೊರಗಡೆ ದುಡಿದುಕೊಂಡು ಬಂದು ಮನೆಯ ಖರ್ಚು ವೆಚ್ಚಗಳನ್ನು ನೋಡಿಕೊಳ್ಳುವನು ಆತ. ಅವನನ್ನು ಮಾತ್ರ ಯಜಮಾನ ಅಂತೀರ. ಅವನೇನಾದ್ರೂ ನಾನು ಹೇಳ್ಕೊತಾನೆ, ನಿಮ್ಗಳಿಗೆಲ್ಲ ನೋಡ್ಕೊಳ್ಳೋಕ್ಕೆ ನಾನೇನು ಕಾಂಟ್ರಾಕ್ಟ್ ಬರ್ಕೊಟ್ಟಿದ್ನ, ನಾನೇನು ನಿಮ್ಮ ಗುಲಾಮನ, ನಿಮಗೆಲ್ಲ ತಂದು ನೋಡೋಕ್ಕೆ, ನನ್ನನ್ನೇನು ಚಾಕರಿಗೆ ಇಟ್ಕೊಂಡಿದ್ದೀರ, ನಾನು ದುಡ್ಕೊಂಬಂದು ಮಾಡೋಕ್ಕೆ ಅಂತ ಗಂಡ ಕೇಳಿದ್ರೆ? ಇಂತಹ ಅಪಭ್ರಂಶ, ಅಪ್ರಸ್ತುತವಾದಂತಹ ತೀರ್ಮಾನಗಳನ್ನು ಕೋರ್ಟುಗಳು ಕೊಡೋದನ್ನು ಮೊದಲು ನಿಲ್ಲಿಸಬೇಕು. ಒಂದು ಕಡೆ ರಿಜಿಸ್ಟ್ರೇಷನ್ ಆದ್ರೂ ಕೂಡ ಮದುವೆ ಅಂತ ತಿಳ್ಕೊಳ್ಳಲ್ಲ, ಶಾಸ್ತ್ರಬದ್ಧವಾಗಿ ಸಂಪ್ರದಾಯಬದ್ಧವಾಗಿ ಮಾಡ್ಕೊಂಡಿದ್ರೆ ಮದುವೆ ಅಂತ ಕರಿತೀವಿ ಅಂತ ಒಬ್ಬರು ತೀರ್ಮಾನ ಕೊಡ್ತಾರೆ. ಇನ್ನೊಬ್ಬರು ಲಿವ್ ಇನ್ ಟುಗೆದರ್ ರಿಲೇಷನ್ಶಿಪ್ಪು ಕೂಡ ಓಕೆ ಅಂತ ಹೇಳ್ತಾರೆ. ಒಬ್ಬೊಬ್ಬರು ಒಂದೊಂದು ತೀರ್ಮಾನಗಳು ಕೊಡ್ತಾ ಇದ್ದಾರೆ, ಹೇಗೆ? ಆದ್ದರಿಂದ ಈ ತರಹದ ತೀರ್ಮಾನಗಳನ್ನು ನಿಲ್ಲಿಸಬೇಕು. ಸುಪ್ರೀಂ ಕೋರ್ಟ್, ಸರ್ವೋಚ್ಚ ನ್ಯಾಯಾಲಯ ಜವಾಬ್ದಾರಿಯುತವಾಗಿ ಮಾತನಾಡಬೇಕು. ಇಲ್ಲಿ ಕೋರ್ಟಿನ ಆಶಯ ಇಬ್ಬರೂ ಕೆಲಸ ಮಾಡಿಕೊಂಡು ಬಂದು, ಇಬ್ಬರೂ ದುಡಿದು ಸಮಾಜಕ್ಕೆ ಮತ್ತು ಆ ಕುಟುಂಬಕ್ಕೆ ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದಾಗ, ಆಗ ಗಂಡ ಹೆಂಡತಿ ಇಬ್ಬರು ಸಹಕಾರ, ಸಹಬಾಳ್ವೆಯಿಂದ ಕೆಲಸಗಳನ್ನು ಮಾಡ್ಕೊಂಡು ಹೋಗಿ ಅಂತ ಹೇಳೋದ್ರಲ್ಲಿ ಖಂಡಿತ ತಪ್ಪಿಲ್ಲ. ಅಂತಹ ಒಂದು ನಿಟ್ಟಿನಲ್ಲಿ ಮನೋದೃಷ್ಟಿಯಿಂದ ಕೋರ್ಟ್ ಹೇಳಿದರೆ ಅದನ್ನು ನಾನು ಸ್ವಾಗತಿಸ್ತೇನೆ. ಅದನ್ನು ಬಿಟ್ಟು ಮನೆಯಲ್ಲಿ ನೀನು ಕೂತ್ಕೊಂಡಿರು, ಬರೀ ಟಿ ವಿ ಸೀರಿಯಲ್ಗಳು ನೋಡ್ಕೊಂಡು ಕೂತಿರು, ಮನೆ ಹೊರಗಡೆ ಗಂಡ ದುಡ್ಕೊಂಡು ಬಂದು ಮನೆಗೆ ಬಂದನು ಪಾತ್ರೆ ತೊಳ್ಕೊಂಡು, ಕಸ ಗುಡಿಸ್ಕೊಂಡು, ಕೆಲಸ ಕ್ಲೀನ್ ಮಾಡಿಕೊಂಡು, ಬಟ್ಟೆ ಹೋಗ್ಕೊಂಡು ಅವ್ನು ಇರಬೇಕು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗುತ್ತೆ. ನೀವೇ ಇದನ್ನೆಲ್ಲ ಮನೆಯ ಕೆಲಸಗಳನ್ನು ಕೀಳು ಕೆಲಸಗಳು ಅಂತ ನೀವು ಮಾಡ್ಕೋತಾ ಇದ್ದೀರಾ. ನಿಮ್ಮ ಮನೆಯ ಕೆಲಸವನ್ನು ನೀವು ಮಾಡಿಕೊಳ್ಳೋದು, ಶೃಂಗಾರ ಮಾಡೋದು, ಸರಿಪಡಿಸ್ಕೊಳ್ತಕ್ಕಂಥದ್ದು, ಸ್ವಚ್ಛ ಮಾಡೋದು, ಇದು ದೇವಸ್ಥಾನವನ್ನು ಕ್ಲೀನ್ ಮಾಡಿದಾಗ ಇದು ಪವಿತ್ರ ಕೆಲಸ ಅಂತ ಅಂದ್ಕೊಂಡಂಗೆ ನಿಮ್ಮ ಮನೆಯ ಒಂದು ದೇವಸ್ಥಾನ ಇದ್ದ ಹಾಗೆ ಅದನ್ನು ಸರಿಯಾಗಿ ಶುಚಿಯಾಗಿ ಇಟ್ಕೊಳ್ತಕ್ಕಂಥದ್ದು
ನಿಮ್ಮನ್ನು ನಂಬಿರ್ತಕ್ಕಂಥ ಗಂಡ ಮಕ್ಕಳನ್ನು ನೋಡಿಕೊಳ್ತಕ್ಕಂಥದ್ದು, ಆಹಾರ ಮಾಡಿಕೊಳ್ತಕ್ಕಂಥದ್ದು, ನಿಮ್ಮ ಮನೆಯ ಕೆಲಸನೇ ನಿಮಗೆ ಕೀಳು, ಇದು ಮನೆ ಕೆಲಸದೋಳು ಅನ್ನೋ ಥರದಲ್ಲಿ ನೀವು ತಿಳ್ಕೊಂಬಿಡೋದಾದರೆ, ಹಾಗಾದರೆ ಹೊರಗಡೆ ಹೋಗಿ ಇನ್ನೊಬ್ಬರು ಕೈ ಕೆಳಗಡೆ ಕೆಲಸ ಮಾಡಿಕೊಂಡು ಅನ್ನಿಸ್ಕೊಂಡು ಮಾಡಬಾರ್ದು ಮಾಡ್ಕೊಂಡು ಅವಮಾನಗಳನ್ನ ಅನುಭವಿಸ್ಕೊಂಡು ಏನೋ ಕೆಳಗೆ ದರ್ಜೆ ಕೆಲಸಗಳು ಇದು ಅಂತ ಅಂದುಕೊಳ್ಳದೆ ಕೆಲಸ ಮಾಡ್ಕೊಂಡು ಬರೋರಿಗೆ ಏನು ಹೇಳಬೇಕು? ಆದ್ದರಿಂದ ಇದು ಎಲ್ಲ ಡೈಮೆನ್ಷನ್ಸ್ಗಳನ್ನು ಆಯಾಮಗಳಲ್ಲೂ ಕೂಡ ನೋಡಿ ತೀರ್ಮಾನವನ್ನು ಮಾಡಬೇಕಾಗ್ತದೆ ಎಂಬುವಂತಹ ಮಾತನ್ನು ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದೆ ಅದರಲ್ಲಿ ಮರೆಯದ ಹಾಗೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ, ಮರೆಯದ ಹಾಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.